ಪೊಲೀಸ್ ಸ್ಟೇಷನ್ ಹೆಂಗ್ ಹೋದ್ಲು, ಕಾನೂನು ಹೆಂಗ್ ಯೂಸ್ ಮಾಡ್ಕೊಂಡ್ಲು, ಈ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಮುಗಿದೋತು, ನಮ್ಮ ಸಮಾಜದೊಳಗೆ ನಡೆದಿಲ್ಲ. ನಾವು ಪೊಲೀಸ್ ಸ್ಟೇಷನ್ ಕಟ್ಟಿ ಇನ್ನೂರಿಗೂ ನಮ್ಗೆ ಯಾರು ಹತ್ತಿಸಿಲ್ಲ, ಕಲ್ಪನಾ ಜೋಶಿ ಹತ್ತಿಸಿದಾಳ ಅಂತಂದ್ರೆ ಆಕೆ ಬಹಿಷ್ಕಾರ. ಹಿಂಗ ಹೆಣಗಳು ಕೂಡ ಇವರು ಸತ್ಯಾನಾಶ ಮಾಡಿಟ್ಟಿದಾರ. ಹೆಣಗಳು ನೋಡುವಂಗಿಲ್ಲ, ಒಬ್ರಿಗೊಬ್ರು ಮುಖ ನೋಡುವಂಗಿಲ್ಲ, ಆ ಪರಿ ಕಾಡಕತ್ತಾರ. ಮಾನಸಿಕ ಹಿಂಸೆ ಅಂತೂ ಇಷ್ಟು ಕೆಟ್ಟ ಕೊಡ್ತಾರ ಅವರು, ನಮಗ್ ಗೊತ್ತಿರ್ಲಾರ್ದಂಗನ. ಯಾರೋ ಒಬ್ರು ಬಂದಿರ್ತಾರಲ್ಲ, ಇಲ್ಲ ಕಲ್ಪನಾ ಜೋಶಿ ಸಮಾಜದೊಳಗಿಲ್ರಿ, ಹೊರಗಿಟ್ಟಿವ್ರಿ. ನನ್ ಹಿಂದ ಬಹಳಷ್ಟು ಮುಗ್ಧ ಜನ ಸಾಯಕತ್ತಾರ, ಅವ್ರಿಗೆಲ್ಲ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾ ಈ ಹೋರಾಟಕ್ಕೆ ಇದ್ದೀನಿ. ದಯವಿಟ್ಟು ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಕತ್ತಾರ. ನಾನು ಈಗ ಸುಸೈಡ್ ಮಾಡೋ ಪರಿಸ್ಥಿತಿ ಒಳಗೆ ಬಂದ್ ಇಳ್ಕೊಂಡ್ಬಿಟ್ಟಿನಿ ಅಷ್ಟೇ. ಯಾಕಂತಂದ್ರೆ ಮಾನ ಮರ್ಯಾದೆ ಮುಖ್ಯ. ನನ್ ಗಳಿಸಿರೋ 32 ವರ್ಷ ಪೀರಿಯಡ್ ಅಲ್ಲಿ ನಾನು ಮಾನ ಮರ್ಯಾದೆ ಹೆಸರು ಬಿಟ್ಟು ಏನು ಗಳಿಸಿಲ್ಲ. ಕಲ್ಪನಾ ರವೀಂದ್ರ ಜೋಶಿ ಅಂತ ಹೇಳಿ ಹಿಂದೂ ಸಮುದಾಯದ ಒಂದು ಗೋಂದ್ರಿ ಸಮಾಜದಲ್ಲಿ ಹುಟ್ಟಿ ಬೆಳೆದವಳು. ಹಾಗೂ ನಾನು ಗೋಂದ್ರಿ ಸಮಾಜದಲ್ಲಿ ಒಂದು 32 ವರ್ಷದ ಒಂದು ಸಮಾಜ ಸೇವೆ ಹೇಳ್ಕೊಂಡವಳು. ಒಂದು ರಾಷ್ಟ್ರೀಯ ಪಕ್ಷದ ಒಂದು ಪಕ್ಷದೊಳಗೂ ಕೂಡ ನಾನು ಒಂದು ರಾಷ್ಟ್ರ ಮಟ್ಟದಲ್ಲಿ ಆಲ್ ಇಂಡಿಯಾ ಸೆಕ್ರೆಟರಿ ಆಗಿ ಗೋವಾ ಸ್ಟೇಟ್ ಇನ್ಚಾರ್ಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ವರ್ಷದ ಹಿಂದೆ ನಮ್ಮಲ್ಲಿ ನಮ್ಮ ಅತ್ತಿಯವರಾದ ನಾಗುಬಾಯಿ ಗೋಂದ್ಳಿ ಅಂತ ಹೇಳಿ ತೀರಿ ಹೋದ್ರು. ಅಶೋಕ್ ಗೋಂದ್ಳಿ ಅವ್ರ ತಾಯಿ, ಎಕ್ಸ್ ಕೌನ್ಸಿಲರ್ ಅಶೋಕ್ ಗೋಂದ್ಳಿ ಅವ್ರ ತಾಯಿ ತೀರ್ಕೊಂಡಾಗ ನಾನು ಯಾವುದೇ ಒಂದು ಕ್ಯಾಂಪ್ ಅಲ್ಲಿ ನಮ್ಮ ಅಜ್ಮೀರಲ್ಲೋ ಮೋಸ್ಟ್ಲಿ ಅದು ವಾರಣಾಸಿಲೋ ಎಲ್ಲೋ ಒಂದು ಕ್ಯಾಂಪ್ ಅಲ್ಲಿ ಇದ್ದೆ. ಅವಾಗ ನನ್ನ ಮಗನಿಗೆ ನಾನು ಪ್ರೀತಮ್ ಜೋಶಿ ಅಂತ ಹೇಳಿ ದೊಡ್ಡ ಮಗ, ಅವನಿಗೆ ಕಾಲ್ ಮಾಡಿ ಹೇಳಿದೆ, ನೀನು ಹಿರಿ ಮನುಷ್ಯಳಾಗಿರೋದ್ರಿಂದ ನೀವು ಬರ್ಬೇಕಪ್ಪ, ನಿನ್ ಮಣ್ಣಿಗೆ ಹೋಗ್ಬೇಕಪ್ಪ ಅಂತ ಹೇಳಿ ನಾನು ಆದೇಶ ಮಾಡಿದ್ದೆ ನನ್ನ ಮಗನಿಗೆ. ಅವ್ನ್ ಮಣ್ಣು ಮಾಡಕ್ ಹೋದ. ಅಲ್ಲಿ ಇವ್ನು ಮಣ್ಣು ಮಾಡಕ್ ಹೋದಾಗ ಒಂದು ಸ್ಮಶಾನದಲ್ಲಿ ಇವನ್ ವಿಡಿಯೋ ಕ್ಲಿಪ್ಪು ಆಮೇಲೆ ಒಂದು ಫೋಟೋ ತಕ್ಕೊಂಡು ಬಂದು ಅವತ್ತಿನ ದಿನ ರಾತ್ರಿ ಗೋಂದ್ರಿ ಸಮಾಜದ ಇದೇ ಗೋಕಾಕ ಗೋಂದ್ರಿ ಸಮಾಜದ ಜನರು ಒಂದು ನ್ಯಾಯ ಪಂಚಾಯತಿ ಕೂಡಿಸಿ ಅದರಲ್ಲಿ ಯಾರ್ಯಾರು ಆ ಮಣ್ಣಿಗೆ ಹೋಗಿದಾರೋ ಅದರ ಲಿಸ್ಟ್ ತೆಗೆದು ಬಿಟ್ಟಾರ. ಅದ್ರೊಳಗ ಇವ್ರದು ಬಂದೈತಿ, ಇವ್ರದ್ದು ಹೋದವ್ರದ್ದೆಲ್ಲರೂ ಮ್ಯಾಕ್ಸಿಮಮ್ ಬಂದೈತಿ. ಇವ್ರು ಮಾರುತಿ ಗಣಾಚಾರ್ಯ ಅಂತ ಹೇಳಿ ಎಲ್ಲಾರ್ದು ಮ್ಯಾಕ್ಸಿಮಮ್ ತೆಗದ ಕಲ್ಪನಾ ಜೋಶಿ ಮಗ ಹೋಗಿದಾನ ಪ್ರೀತಮ್ ಜೋಶಿ. ಕಲ್ಪನಾ ಜೋಶಿ ಫ್ಯಾಮಿಲಿ ಕೂಡ ನಾವು ಬಹಿಷ್ಕಾರ ಹಾಕಬೇಕು, ಅವ್ರಿಗೆ ದೂರ ಇಡಬೇಕು ಅನ್ನೋ ಮಾತನ್ನ ಮಾತಾಡ್ಕೊಂಡಾರ. ಸೊ ಅದಕ್ಕ ಯಾಕೆ ಇದನ್ನ ಮಾತಾಡ್ಕೊಂಡಾರ ಅಂತಂದ್ರ, ನಾಗುಬಾಯಿ ಅಶೋಕ್ ಗೋಂದಳಿ ಮಗ ಪ್ರವೀಣ್ ಅಂತ ಹೇಳಿ ಅವ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಾನ. ಆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಕ್ಕ ಅವರು ಅಶೋಕ್ ಗೋಂದಳಿ ಅವ್ರ ಫ್ಯಾಮಿಲಿನ ಆಲ್ರೆಡಿ ಬಹಿಷ್ಕಾರ ಹಾಕಿದಾರ. ಬಹಿಷ್ಕಾರ ಹಾಕಿದ್ದಕ್ಕ ನಾವೇನ್ ಮಾಡಿದೀವಿ, ಆ ಫ್ಯಾಮಿಲಿಗೆ ನಾವು ಮಣ್ಣು ಮಾಡಕ್ ಹೋಗಿದೀವಿ ಅಷ್ಟೇ. ಮಣ್ಣು ಮಾಡಕ ಹೋದಂತಹ ಒಂದು 10 ಫ್ಯಾಮಿಲಿಗಳಿಗೆ ಅವತ್ತಿನ ದಿನ ಅವರು ಸಮಾಜದಿಂದ ದೂರ ಇಟ್ಟಿವೆ ಅಂತೇಳಿ ಚಪ್ಪಾಳೆ ಬಾರಿಸಿ ಎದ್ದಿದಾರ. ಅದ ಒಂದು ವಿಡಿಯೋ ಕ್ಲಿಪ್ ಅನ್ನ ಸಚಿನ್ ಗುರುಡ್ಕರ್ ಅಂತ ಹೇಳಿ ಅವ ಸ್ಮಶಾನದೊಳಗೆ ಫೋಟೋ ತಕೊಂಡ್ ಇಲ್ಲಿ ಬಂದು ಸಂತೋಷ್ ಗುರುಡ್ಕರ್ ಅಂತ ಹೇಳಿ ಆ ಹುಡುಗ ಅದನ್ನ ಕ್ರಿಯೇಟ್ ಮಾಡ್ಬಿಟ್ಟಾನ. ಇಲ್ಲಿ ನೋಡ್ರಿ ಎಲ್ಲರದ್ದು ಫೋಟೋ ಅದಾವ್, ನಾವ್ ತಕೊಂಡ್ ಬಂದಿವಿ, ಅವ್ರ ಬಂದ್ ಮಾಡ್ಬೇಕ, ಬಳಕೆನ ಬಂದ್ ಮಾಡ್ಬೇಕು ಅಂತ ಅವತ್ತಿನ ದಿನ ಬಂದ್ ಮಾಡಿಬಿಟ್ಟಾರ. ಅನ್ಯಾಯಸವಾಗಿ ಮೆಂಟಲಿ ಹರೇಸ್ಮೆಂಟ್ ಮಾಡೋ ದೃಷ್ಟಿಯಿಂದ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ನನಗೆ ಇಷ್ಟು ಕಾಡಕತ್ತಾರ ಅವ್ರ. ನಾವು ಎಲ್ಲಿ ಒಟ್ಟಿ ಇಳಿದೇವಂತಂದ್ರ ನಾವು ನಿಜವಾಗ್ಲೂ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ನಾವು ಇಟ್ಕೊಂಡಿವಿ. ಒಂದು 10 ಕುಟುಂಬಗಳಿಗೆ ಬಹಿಷ್ಕಾರ ಏನು ಇಲ್ದನ ಒಬ್ಬರ ಮನ್ಯಾಗ ಇಂಟರ್ ಕಾಸ್ಟ್ ಆಗಿದ್ ನಿಜ, ಬಟ್ ಎಲ್ಲರೂ ಅವ್ರ ಬಳುವ ನಾವು ಇದನ್ನ ಇಟ್ಟಿದೀವಿ ಅಂತ ಹೇಳಿ ನೀವು ಈಗಾಗ್ಲೇ ನಿಮಗೊಂದು ನಮ್ಮ ಔಷಧಿಗಳ ಮನೆಗೆ ಕರ್ಕೊಂಡು ಹೋಗ್ತೀವಿ, ನಾವು ಸ್ವಂತ ಔಷಧಿಗಳು. ಅವ್ರಿಗೂ ಪಾಪ ಅವ್ರು ಮಣ್ಣು ಮಾಡಕ್ ಹೋಗಿದ್ದಕ್ಕ ಆಕಿ ಮಗ ಸತ್ತ 1 ವರ್ಷದಿಂದ ಸಂಜಯ್ ಗುರುಡ್ಕರ್ ಅಂತ ಹೇಳಿ. ಆ ಹುಡುಗ ಸತ್ರ ಅವ್ನ ಹೆಣ ಇಟ್ಟ ಆ ಹೆಣದ ಮೇಲೆ ದಂಡ ತಗೊಂಡ್ರ ಅವ್ರ ಅಪ್ಪ ಕರೆದ 500 ರೂಪಾಯಿ. ಅವ್ನ ಹತ್ರ ದಂಡ ತಗೊಂಡ ನಾವು ಮಣ್ಣು ಮಾಡ್ತೀವಿ ಅಂತಂದ್ರ, ಬಟ್ 50 ರೂಪಾಯಿ ದಂಡ ತಗೊಂಡಾದ್ರೂ ಮಣ್ಣು ಮಾಡಿಲ್ಲ. ಆಮೇಲೆ ಒಬ್ರಿಗೊಬ್ರು ಅವ್ರು ಆ ತಾಯಿ ಸತ್ತಿರ್ಲಲ್ಲ, ನಾಗುಬಾಯಿ ಸತ್ತಿರಲ್ಲ, ಅವ್ರ ಮಗಳು ನಮ್ಮ ಹತ್ರ ಇರ್ತಾಳ, ನಮ್ಮ ವೈನಿ ಕಾಸ ವೈನಿ. ಅವಳು ಮಣ್ಣು ಮಾಡಕ್ ಹೋಗ್ತೀನಿ ಅಂತಂದ್ರ 3 ಲಕ್ಷ ದಂಡ ಇಡು, ನಿನ್ ತಾಯಿ ಮುಖ ನೋಡು, ನಿನ್ ತಾಯಿ ಮುಖ ನೋಡ್ಬೇಕಾದ್ರ ನೀನ್ 3 ಲಕ್ಷ ದಂಡ ಇಡ್ಬೇಕು ಅಂತ ಹೇಳಿ ಆಕಿ ಕಟ್ಟಪ್ಪನೆ. ಆಕಿ ಹೆಣ ಮಾಡಕ್ ಹೋಗಿರ್ಲಿಲ್ಲ. ಈ ಮಾಡಿ ತಾವು ನೋಡ್ರಿ, ಈಗಾಗ್ಲೇ 2 ಸಲ ಪೊಲೀಸ್ ಸ್ಟೇಷನ್ ಕರ್ಸಿದಿರಿ, ಅವ್ರಿಗೆ 3 ಸಲ ಕರ್ಸಿದಿರಿ, ಬರ್ಕೊಂಡ್ ಕಳ್ಸಿದ್ರಿ. ಆದ್ರೂ ಕೂಡ ಅವ್ರು ಅದೇ ಬಳವಳಿನ ಕಂಟಿನ್ಯೂ ಮಾಡಿದಾರೆ. ಇಂಥವೆಲ್ಲ ಮೆಂಟಲಿ ಹರಾಸ್ಮೆಂಟ್ ಕೊಡಿರೋದ್ರಿಂದ ಈ ಹುಡುಗಿ ಇವ್ರ ತಾಯಿ ಹೆಣ ಇವಳು ಹೇಳ್ತಾಳೆ, ಈಗ ನೀವು ಬೇಕಂತಂದ್ರ ಇವಳ ತಾಯಿ ಹೆಣ ಇಟ್ಟು ಮಧ್ಯಾಹ್ನ ಟೈಮ್ಗೆ ಈಕ ಏನಂದ್ಲು, ಇಲ್ಲ ಅಂಟಿ ಯಾರು ಮಣ್ಣು ಮಾಡಕ್ ಬರಾಕತ್ತಿಲ್ ಮಮ್ಮಿಗೆ, ನಾನು ಕೂಡ ನಾನು ವಿಷ ಕೊಡೋದು ಸಾಯ್ತೀನಿ. ಸಾಯು ಪರಿಸ್ಥಿತಿ ಬಂದಿರ್ತಿಕಿ, ಓಪನ್ ಹೇಳ್ಬಿಡ್ತಾಳ, ನಾನು ವಿಷ ತಗೊಂಡ್ ಸಾಯ್ತೀನಿ, ಏನಾರು ಮಾಡ್ರಿ ಅಂತ ಆಳಕತ್ತಿಲ್ಲ. ನಾನಂದೆ ಧೈರ್ಯ ಕೊಟ್ಟೆ ಈಕಿಗೆ, ನಾವ್ ಅದೀವಿ ಮಾಡ್ತೀವಿ ಸುಮ್ಮೀರ್ ಅಂತ ಹೇಳಿ. ನಾವು ಬಾಳ ಜನರಿಗೆ ಹಿಂಗ್ ಉಳ್ಸಿದೀವಿ. ನಾನು ಒಂದು ಹೋರಾಟಗಾರ್ತಿ, ನನ್ನ ಸಮಾಜಕ್ಕೆ ಈಗಾಗಲೇ ನಾವು ಮಹಾರಾಷ್ಟ್ರದೊಳಗ ಹೋರಾಡಿ ಬಹಳ ವರ್ಷದ ಹೋರಾಟ ಮಾಡಿ ಮಹಾರಾಷ್ಟ್ರ ಗೌರ್ಮೆಂಟ್ ದಿಂದ ಒಂದು ಸರ್ಕ್ಯುಲರ್ ನಿಮ್ಗೆಲ್ಲ ಡೀಟೇಲ್ಸ್ ಕೊಡ್ತೀನಿ. ನಾನು ಸರ್ಕ್ಯುಲರ್ ಪಾಸ್ ಮಾಡಿಸಿ ನ್ಯಾಯ ಪಂಚಾಯತಿ ಮತ್ತು ಬಹಿಷ್ಕಾರದ ವಿಷಯನ ಅಳಕಿಸಿ ಹಾಕಿದೀವಿ ಆಲ್ರೆಡಿ. ಎಲ್ಲೂ ಮಹಾರಾಷ್ಟ್ರದೊಳಗೆ ನಡೆದಿಲ್ಲ. ದಯಮಾಡಿ ನನಗೆ ಇಲ್ಲೂ ಒಂದು ಕರ್ನಾಟಕದವ್ರಿಗೆ ರಿಕ್ವೆಸ್ಟ್ ಏನಂತಂದ್ರೆ, ಇದು ನ್ಯಾಯ ಪಂಚಾಯತಿ ಮತ್ತು ಇವು ಬಹಿಷ್ಕಾರ ವಿಷಯದೊಳಗೆ ಟೋಟಲಿ ಬಂದ್ ಮಾಡಿ ಇಂಥ ಮುಗ್ಧ ಜನರಿಗೆ, ನಮ್ಮದೇನೋ ಕಷ್ಟ ಇಲ್ಲ, ನಾವು ಹೋರಾಟಗಾರ್ತಿ ಇವತ್ತಿನ ಬಂದ್ ಕೂತೀನಿ. ಹಿಂಗ ಹೆಣಗಳು ಕೂಡ ಇವರು ಸತ್ಯಾನಾಶ ಮಾಡಿಟ್ಟಿದಾರ. ಹೆಣಗಳು ನೋಡುವಂಗಿಲ್ಲ, ಒಬ್ರಿಗೊಬ್ರು ಮುಖ ನೋಡುವಂಗಿಲ್ಲ,
ಆ ಪರಿ ಕಾಡಕತ್ತಾರ. ಮಾನಸಿಕ ಹಿಂಸೆ ಅಂತೂ ಇಷ್ಟು ಕೆಟ್ಟ ಕೊಡ್ತಾರ ಅವ್ರು, ನಮಗ್ ಗೊತ್ತಿರ್ಲಾರ್ದಂಗನ. ಯಾರೋ ಒಬ್ರು ಬಂದಿರ್ತಾರಲ್ಲ, ಇಲ್ಲ ಕಲ್ಪನಾ ಜೋಶಿ ಸಮಾಜದೊಳಗಿಲ್ರಿ, ಹೊರಗಿಟ್ಟಿವ್ರಿ. ನನ್ ಹಿಂದ ಬಹಳಷ್ಟು ಮುಗ್ಧ ಜನ ಸಾಯಕತ್ತಾರ, ಅವ್ರಿಗೆಲ್ಲ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾ ಈ ಹೋರಾಟಕ್ಕೆ ಇಳಿದೀನಿ. ಪೊಲೀಸ್ ಸ್ಟೇಷನ್ ಹೆಂಗ್ ಹೋದ್ಲು, ಕಾನೂನ್ ಹೆಂಗ್ ಯೂಸ್ ಮಾಡ್ಕೊಂಡ್ಲು, ಈ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಮುಗಿದೋತು, ನಮ್ಮ ಸಮಾಜದೊಳಗೆ ನಡೆದಿಲ್ಲ. ನಾವು ಪೊಲೀಸ್ ಸ್ಟೇಷನ್ ಕಟ್ಟಿ ಇನ್ನೂರಿಗೂ ನಮ್ಗೆ ಯಾರು ಹತ್ತಿಸಿಲ್ಲ. ಕಲ್ಪನಾ ಜೋಶಿ ಹತ್ತಿಸಿದಾಳ ಅಂತಂದ್ರೆ ಆಕೆ ಬಹಿಷ್ಕಾರ. ನಾವು ಪೊಲೀಸ್ ಸ್ಟೇಷನ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ತಗೊಂಡ್ರು ಕೂಡ ನಮಗ್ ಬಹಿಷ್ಕಾರ ಹಾಕೋ ಪರಿಸ್ಥಿತಿಗೆ ಅವ್ರು ಹೇಳಿದಾರ. ಸರ್ಕಾರ ನಾನು ಹುಟ್ಟಿದಾಗಿಂದ ನನಗೆ ತಿಳುವಳಿಕೆ ಬಂದಾಗಿಂದನೂ ನೋಡಕತ್ತೀನಿ. ಈ ಬಹಿಷ್ಕಾರ ವಿಷಯ ಕಂಟಿನ್ಯೂ ಐತಿ. ಇದನ್ನ ಅಳ್ಸಾಕ್ ಲಕ್ಷ ಕೋಟಿ ಪ್ರಯತ್ನ ಮಾಡಿದ್ರು ಕೂಡ ಅಳ್ಕಾಕ್ ರೆಡಿ ಇಲ್ಲ. ಇವು 3-4 ಹುಳ ಮಾತ್ರ ಟೋಟಲಿ ಇವ್ರೇನ್ ಮನುಷ್ಯನೊಳಗೆ ಇಟ್ಕೊಂಡಿರ್ತಾರೋ ಅದೇ ತರ ಮೆಂಟಲಿ ಹರಾಸ್ಮೆಂಟ್ ಮಾಡಿ ನಮ್ಮತ್ತವ್ರಿಗೆ ಬಹಳ ಮಂದಿಗೆ ತುಳಿದು ಹಾಕಿದಾರೆ. ಅದ್ರಲ್ಲೂ ನಾವು ಸ್ವಲ್ಪ ಪೊಲಿಟಿಕಲ್ ಆಗಿ ಬೆಳೆಯೋದ್ರಿಂದ ಅವ್ರಿಗೆ ಏನು ನೋಡಕ್ ಆಗ್ತಿಲ್ಲೋ ಏನ್ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಕತ್ತಾರ. ನಾನು ಈಗ ಸುಸೈಡ್ ಮಾಡೋ ಪರಿಸ್ಥಿತಿ ಒಳಗೆ ಬಂದ್ ಇಳ್ಕೊಂಡ್ಬಿಟ್ಟಿನಿ ಅಷ್ಟೇ. ಯಾಕಂತಂದ್ರ ಮಾನ ಮರ್ಯಾದೆ ಮುಖ್ಯ. ನಾನು ಗಳಿಸಿರೋ 32 ವರ್ಷ ಪೀರಿಯಡ್ ಅಲ್ಲಿ ನಾನು ಮಾನ ಮರ್ಯಾದೆ ಹೆಸರು ಬಿಟ್ಟು ಏನು ಗಳಿಸಿಲ್ಲ. ಸೊ ಅದಕ್ಕೆ ನನ್ನ ಮರ್ಯಾದೆ ಇಂಪಾರ್ಟೆಂಟ್ ಇರೋದ್ರಿಂದ ಮರ್ಯಾದೆ ಹರಾಜ್ ಮಾಡಕತ್ತಾರು. ನಾನು ಕೂಡ ಇವ್ರ ಹೆಸರು ಏನು ಬರೆದಿಟ್ಟು ನಾನು ಸುಸೈಡ್ ಮಾಡೋ ಪರಿಸ್ಥಿತಿ ಒಳಗೆ ಬಂದಿನಿ. ಕ್ರಮ ಇವರು DC ಅವರಾಗ್ಲಿ SP ಅವರಾಗ್ಲಿ ಏನು ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನಾವು ಕೂಡ ಸುಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಒಳಗೆ ನಾವು ಬಂದ್ ಇಳ್ಕೊಂಡಿವಿ ಅಷ್ಟೇ. ನಮ್ದು ಸೆಕೆಂಡ್ ನಾವು ಇಲ್ಲಿ ಬಂದು 20-30 ವರ್ಷ ಆಯ್ತ್ರಿ. ಆರ್ಶಿವ್ ಗೊಂಬೆ ಅವರ ತಂಗಿನ ಮಾಡ್ಕೊಂಡಿವ್ರಿ ನಾವು. ಅವ್ರ ಮನೆಗೆ ಹೋಗಿದ ಸಲುವಾಗಿ ಸರ್ ಬಹಿಷ್ಕಾರ ಇರ್ತಾರೆ. ಇದು ಈ ಪದ್ಧತಿ ಸ್ವಲ್ಪ ತೆಗೆದು ಹಾಕ್ಬೇಕು ಸರ್. ಈ ಬಹಿಷ್ಕಾರ ಪದ್ಧತಿಯನ್ನು ತೆಗೆದು ಹಾಕ್ಬೇಕು, ತೆಗೆದು ಬಿಡ್ಬೇಕು ಸರ್. ಈ ಪದ್ಧತಿ ಬಹಿಷ್ಕಾರ ಪದ್ಧತಿ ಅನ್ನು ಸರ್ ನಾವು ಹೆಂಗ್ ಜೀವನ ಮಾಡ್ಬೇಕ್ರಿ ಸರ್? ಯಾರು ನಮಗೆ ಮಾತಾಡ್ಸೋದಿಲ್ಲ, ನಮ್ಗೆ ಯಾರು ಸಭೆ ಸಮಾರಂಭ ಕರುವುದಿಲ್ಲ. ಈಗ 2 ಸಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿವ್ರಿ, ಅಲ್ಲಿ ಅವರು ಕ್ರಮ ತಗೊಂಡಿಲ್ಲ. ಮುಂದೆ ಅವ್ರು ಏನಂತಾರೆ ಸರ್, ಅಲ್ಲಿ ಹೋದ ಕೂಡಲೇ ಇಲ್ರಿ ಸರ್ ನಾವು ಬಹಿಷ್ಕಾರ ಇಟ್ಟಿರ್ಲಿ ಇವ್ರಿಗೆ, ನಾವು ಬಹಿಷ್ಕಾರನ ಇಟ್ಟಿರ್ಲಿ ಇವ್ರಿಗೆ ಅಲ್ಲಿ ಅನ್ನೂ ಸರ. ಅಲ್ಲಿ ಹೋದ ಕೂಡಲೇ ಅಲ್ಲಿ ಓಣಿಗಳು ಯಾರು ಲಗ್ನ ಪತ್ರ ಕೊಡಕ್ ಬಂದ್ರಲ್ಲ, ಅವ್ನು ಕೊಡಬೇಡ, ನಾವು ಬಹಿಷ್ಕಾರ ಹಾಕಿದ್ವಿ. ಮತ್ತು ಅಂಜಿ ಅದು ಕೊಟ್ಟಾನ ಸರ್. ಹಿಂಗಾಗಿ ಸರ್ ಇದು ಹಿಂಗ ನಡೆದ ಸರ್. ನನ್ನ ಹೆಸರು ಪ್ರೀತಮ್ ಜೋಶಿ ಅಂತ ಹೇಳ್ರಿ, ಕಲ್ಪನಾ ಜೋಶಿ ಅವ್ರ ಮಗ ರೀ. ಈಗ ನಮ್ಮ ಸಮಾಜದ ಪರಿಸ್ಥಿತಿ ಹಿಂಗಾಗಿದೆ ರೀ ಸರ. 1964ನ್ಯಾಗ ಮೊದಲಿಂದ ಏನು ಪದ್ಧತಿ ಬಂದಿದಲ್ರಿ, 1964ದಾಗ ಬಹಿಷ್ಕಾರ ಆಗಲಿ, ಸಮಾಜದಿಂದ ಹೊರಗೆ ಹಾಕೋದು, ಹೆಣ್ಮಕ್ಳಿಗೆ ಗಂಡಸರೆಲ್ಲ ಸುತ್ತೂರಿಗೆ ಕೂತ್ ಹೆಣ್ಮಕ್ಳಿಗೆ ನಡು ಕುಣಿಸೋದು, ಸ್ನಾನ ಮಾಡಿಸಿ ದೇವ್ರ ಗುಡಿಯಾಗ ಅನ್ನೋದು ಇನ್ನೂವರೆಗೂ ನೋಡ್ರಿ ಸರ ನಮ್ಮ ಗೊಂದಲಿ ಸಮಾಜ ಒಳಗೆ ಮೊದಲಿಂದ ನಡ್ಕೋತ ಹಿಂಗೆ ಬಂದೈತ್ರಿ. ನಮ್ಮದೇ ಅಂತಷ್ಟ ಅಲ್ಲ, ಕರ್ನಾಟಕನ ಕೆಲವು ಜಾಗನಾಗೂ ಈ ಥರ ಪ್ರಾಬ್ಲಮ್ ಆಗೈತಿ. ಇವತ್ತು ನಾವು ಆ್ಯಕ್ಚುಲಿ ಮೇನ್ ವಿಷಯ ಏನಪ್ಪ, DC ಅವ್ರಿಗೆ ಆಗಲಿ SP ಅವ್ರಿಗೆ ತಿಳಿಸೋದು ಏನಪ್ಪ ಅಂದ್ರೆ, ಇದು ಏನು ಕಾನೂನು ಮೊದಲಿಂದ ಮಾಡ್ಕೋತೀವ್ರು, ನಮ್ಮ ಹಿರಿಯರು ಮಾಡ್ಕೋತ ಬಂದಾರು. ಇದು ಸುಮಾರು ಅದು ಆಯ್ತ್ರಿ, ಅದು ಏನೋ ಒಂದು ಟೈಮ್ನಾಗ ಮಾಡಿದ್ರು ಆಗಿ ಗೊತ್ತ. ಬಟ್ ಈಗ ಸುಧಾರಣೆ ಆಗೈತ್ರಿ. ಈಗ ಹೊಸ ಜಗತ್ ಬಂದಿದ್ದಾರೆ. ಈ ಇನ್ ಮೇಲಾರ ಎಲ್ಲ ಇದನ್ನ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನಮ್ಮ ತಾಯಿದು ಒಂದು ವಿಷಯ ಹೇಳ್ತೇನೆ ರೀ. NT-DNT 54 ಸಮಾಜ ಕೂಡಿ ಒಂದು ಇಂಟರ್ನ್ಯಾಷನಲ್ ಸಮಾಜ ಅದ. 54 ಜಾತಿಗಳು ಇದ್ದಲ್ರಿ ಅಂತಲ್ಲಿ ಜನರಲ್ ಸೆಕ್ರೆಟರಿ ಅದಾರ್ರಿ ನಮ್ಮ ತಾಯಿಯವರು. ಅಂಥವ್ರಿಗೆ ಅವರು ಈಗ ಬಹಿಷ್ಕಾರ ಹಾಕುವುದು ನಮ್ಮ ಗೋಕಾಕ್ನ್ಯಾಗ ನಮ್ಮ ತಾಯಿಯವ್ರಿಗೆ ಬಹಿಷ್ಕಾರ ಹಾಕಿದಾರ. ಈಗ 1-2 ಮುಂಚೆ ಹೇಳಿದ್ರು ನಮ್ಮ ತಾಯಿಯವರು, ಈ ಥರ ಸಮಸ್ಯೆ ಆಗಿತ್ತು, ಅದಕ್ಕೆ ನಮ್ಮ ಬಹಿಷ್ಕಾರ. ಇಂಥ ಮನುಷ್ಯರಿಗೇನೆ ಈ ಪರಿಸ್ಥಿತಿ ಇರ್ಬೇಕಾರ ಸಾಮಾನ್ಯ ಜನರಿಗೆ ಯಾವ ಥರ ಪರಿಸ್ಥಿತಿ ಇರ್ಬೇಕ್ರಿ? ಸಾಮಾನ್ಯ ಜನರಿಗೆ ಇವ್ರು ಯಾವ ಥರ ಕಷ್ಟ ಕೊಡ್ತಿರ್ಬೇಕ್ರಿ? ಬಹಳ ಜನ ನೊಂದ್ಕೊಂಡು ಗಪ್ಪ ಚುಪ್ಪ ಅದಾರ, ಯಾರೂ ಇದ್ರ ಬಗ್ಗೆ ವಿಷಯ ತೆಗ್ದಿಲ್ಲ. ಇವತ್ತು ನಾವು ಏನೇ ಆಗಲಿಪ್ಪ ಇದ್ರ ಬಗ್ಗೆ ಒಂದು ದೃಢ ನಿರ್ಧಾರ ತಗೊಳ್ಳಂತೇಳಿ SP ಮಠ ಆಗಲಿ ಅಥವಾ DC ಮಠ ಆಗಲಿ ಅಥವಾ ಇನ್ನಿತರ ಎಲ್ಲಿ ಹೋಗ್ಲಿ ಅಲ್ಲಿವರೆಗೂ ಹೋಗ್ತೈತೆ ಅಂದ್ಕೂಡಲೇ ನಾವು ತಲೆ ಕೆಟ್ಟು ನಿಂತು ಬಿಟ್ಟಿದ್ವಿ. ದಯಮಾಡಿ ನಾವು SP ಆಗಲಿ ಸಾಹೇಬ್ರಾಗಲಿ ಅಥವಾ DC ಸಾಹೇಬ್ರಾಗಲಿ ಕೇಳ್ಕೊಳ್ಳೋದು ಏನಂದ್ರೆ, ಸರ್ ಇದು ಏನು ನಡೆದಿದ ಇನ್ನು 2G ಜಮಾನದಾಗ ಅವ್ರು ಅದಾರ್ರಿ. ಈಗ 5G 6G ಜಮಾನ ಬತ್ರಿ ಸರ್. ಜಗತ್ ಯಾವ ಥರ ನಡೆದೈತಿ, ಯಾವ ಸ್ಪೀಡ್ನ್ಯಾಗ ಜಗತ್ ಐತಿ ಅನ್ನೋದು ನಿಮಗೆ ತಾವಿಗೆಲ್ಲ ಗೊತ್ತಿದ್ದೈತಿ. ಸೊ ಈ ಪೊಸಿಷನ್ ಅನ್ನ ನೀವು ತೆಗೆದು ಹಾಕ್ಬೇಕಂತೇಳಿ ನಾವು ಕಳಕಳಿಯಿಂದ ನಮ್ಮ ಕಡೆಯಿಂದ ವಿನಂತಿಸ್ಕೊಳ್ತೀವಿ ಸರ್. ಈಗ ನಮ್ಮ ಮಮ್ಮಿ ಫಸ್ಟ್ ದಿಂದ್ರ ಇಲ್ಲೇ ಇದಾರಿ. ನಮ್ಮ ಮಮ್ಮಿಂದ ಏನು ಪ್ರಾಬ್ಲಮ್ ಇದ್ದಿರ್ಕಿಲ್ಲ, ಏನು ತಪ್ಪಿದ್ದಿರ್ಕಿಲ್ಲ. ಆಕಿ ಗಂಡ ತೀರ್ಕೊಂತಾಗಿದ್ರ ಇಲ್ಲೇ ಇವ್ರ ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡ ಇಷ್ಟು ವರ್ಷ ಪೂರಾ ದುಡ್ದು ಇವ್ರ ಕಣ್ ಮುಂದೆ ಇದ್ದ, ಏನು ಒಂದ್ ಸ್ವಲ್ಪ ಮಿಸ್ಟೇಕ್ ಇಲ್ದ ಇವ್ರ ಕಣ್ ಮುಂದೆ ಇದ್ರ. ಅದ ನಮ್ಮ ಅಕ್ಕಂದ ಸ್ವಲ್ಪ ಪ್ರಾಬ್ಲಮ್ ಆಗನ ಪೈಲ ಏನಾಗಿತ್ತು ಗೊತ್ತಿಲ್ರಿ. ಆ ಟೈಮ್ದಾಗ ನಾ ಭಾಳ ಸಣ್ಣಕಿದ್ನಿ, ಅದೆಲ್ಲ ಏನ್ ಗೊತ್ತಿದ್ದಿರ್ಕಿಲ್ಲ. ಮತ್ತ ಅಕಸ್ಮಾತ್ ತೀರ್ಕೊಳ್ಳೋಣ ನನಗೂ ಏನ್ ಗೊತ್ತಾಗಿಲ್ಲ. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಏನು ತಿಳಿವತ್.
ಒಬ್ಬಾಕಿ ನಮ್ಮ ಮನ್ಯಾಗಿರಕ್ಕೆ ಅದ ಹೆಣ ಮನ್ಯಾಗ ಇವ್ರೆಲ್ಲಾರು ಇವ್ರು ಬರ್ವಾರು ಇವ್ರು ಬರ್ವಾರ ತಾವ್ರು ಬರ್ವಾರ ಎರಡು ಕಡೆದು ಫ್ಯಾಮಿಲಿದವ್ರು ಬರದ ಪೂರಾ ಮಧ್ಯಾಹ್ನ ಮಟ ಸಂಜಿ ಮಟ ಟೈಮ್ ನೋಡ್ಕೋತ್ ಆಜು ಬಾಜು ಮಂದಿ ಎಲ್ಲಾ ಹೆಣ ಜಲ್ದಿ ಎಬ್ಸ್ರಿ ಅಂದ್ರುನು ಪೂರಾ ಲೋಡ್ ಆಗಾಗ್ತಿತ್ರಿ ಅದ ಅಂದ್ರ ಮನಿ ಮಾಲಕರು ಎಷ್ಟೋ ತನಕ ಇಡವ್ರ ನೀವ ಅಂತ ಹೇಳಿ ಎಲ್ಲಾರು ಬೈಯಾಕ್ ಬಂದ್ರು ಎಲ್ಲಾರು ಜಗಳಕ್ ಬರಾಕ್ತಿದ್ರು. ನಾ ಏನ್ ಮಾಡ್ಬೇಕು ಮುಂದಿಂದ ಏನು ತಿಳಿವತ್ತಾಗಿತ್ತು. ಆಮೇಲೆ ನಮ್ಮ ಅಣ್ಣ ಬಂದ್ರಿ. ನಮ್ಮ ಅಣ್ಣ ಬಂದ ಆಮೇಲೆ ನಮ್ಮ ಅಂಟಿ ಹೇಳಿದ್ಮೇಲೆ ಅವ್ರು ಕೂಡಿ ಇಬ್ರು 3 ಮಂದಿ ಕೂಡಿ ಅಷ್ಟ ಮಾಡಿಬಿಟ್ರು. ಅವ್ರದ್ ಏನ್ ತಪ್ಪಿತ್ರಿ ಪಾಪ, ಅವ್ರ ಏನು ತಪ್ಪ ಮಾಡಿರ್ಕಿಲ್ಲ. ಅದ್ ಬರೇ 5 ನಿಮಿಷದೊಳಗ್ ಮನ್ ಮಾಡಿ ಹೋದ್ರ ಮುಗ್ದ ಹೋಗ್ತೈತಿ ಅವ್ರದ್ದು. ಹಂಗಿಲ್ರಿ. ಈಗ ನೋಡ್ರಿ ಮನುಷ್ಯ ತಪ್ಪ ಮಾಡಿರ್ತೈತಿ. ಒಂದ್ ಸ್ವಲ್ಪ ಏನಾದ್ರು ಹೇಳಿ ಕೇಳಿ ಒಂದ್ ಸ್ವಲ್ಪ ಕೈಯಾಗ ಹಿಡ್ಕೊಂಡ್ರ ಇದ್ ಬಿಟ್ಟೈತಿ. ಈಗ ನಮಗ್ ಹೆಂಗ್ ಭಯ ಉಟ್ಕೊಂಡೈತ್ರಿ, ಈಗ ನನ್ ಜೊತೆ ಏನಾದ್ರು ಅನ್ಯಾಯ ಆಗತೈತಿ, ಮೋಸ ಆಗತೈತಿ, ಯಾರಿಗೂ ಹೇಳಂಗಿಲ್ರಿ. ಯಾಕಂದ್ರ ಅವ್ರು ಈಗ ನಾ ಹೇಳಿ ಅಂದ್ರ ಅವ್ರು ನಮ್ಮ ಮಾಮಗಳಾತು ನಮ್ಮ ಅಂತಂಬ್ರಾತು ಹೇಳ್ರ ಅವ್ರಿಗೂ ಸಮಾಜದಾಗಿಂದ್ರ ತೆಗಿತಾರ, ಅವ್ರು ನನಗ್ ಹೆಲ್ಪ್ ಮಾಡ್ರ. ಹಿಂಗಾಗಿ ನಾವ್ ಒಬ್ರ ಆಗಿ ಇದಾಗತೈತ್ರಿ, ಸಾಯು ರೇಂಜಿಗೆ ಬರಾಕೈತ್ರಿ. ಒಂದೊಂದ್ ಟೈಮ್ದಾಗ ಮಕ್ಳಿಗ್ ಬಿ ವಿಷಯ ಹಾಕ್ಬೇಕ ಅನಸ್ತೈತಿ, ನಾನು ವಿಷಯ ಕುಡಿಬೇಕ ಅನ್ಸತೈತಿ. ಯಾಕಂದ್ರ ಪ್ರಾಬ್ಲಮ್ ಆಗತೈತಿ. ಇವ್ರು ಯಾರು ಕ್ಲೋಸ್ ಇರಾಕ್ ಆಗುದಿಲ್ಲ, ಮಾತಾಡ್ತಾರು ಅಷ್ಟ, ಪ್ರಾಬ್ಲಮ್ ಹೇಳಕ್ ಆಗುದಿಲ್ಲ. ಯಾಕಂದ್ರ ಅವ್ರು ನಮಗೆ ಸಪೋರ್ಟ್ ಮಾಡ್ರ ಅವ್ರಿಗೆ ಸಮಾಜ ಹೊರಗ್ ತೆಗಿತೈತಿ. ಏನೂ ಇಲ್ರಿ, ನಮ್ಮ ಮನಿ ಹೆಣ್ಮಗಳ್ರಿ ಆಕಿ ಸ್ವಲ್ಪ ಮನೆ ಕೊಡಕ್ ಹೋಗಿದ್ದಕ್ಕಾಗಿ ಅವ್ರ ಮನ್ಯಾಗ ಸ್ವಲ್ಪ ಪ್ರಾಬ್ಲಮ್ ಆತ್ರಿ. ಆಕಿ ಒಬ್ಬ ತಂಬ್ರಿ ಆಕಿ ಈ ಮನೆ ಕೊಡಾಕ್ ಹೋಗ್ಬಾರ್ದ್ರಿ. ನಾವ್ ಮನೆ ಕೊಡಾಕ್ ಹೋದೇವ್ರಿ. ನಮ್ಮ ಮಗ ತಿರ್ಕೊಂಡ್ರಿ 2 ದಿವ್ಸ ಹೆಣ ಇಟ್ರಿ ಮನ್ಯಾಗ. ದಂಡ ತಗೊಂಡ್ರು ಮನೆ ಕೊಟ್ಟಿಲ್ರಿ ಅವ್ರು. ನೀವೇನ್ ಬೇಕಾದ್ ಮಾಡ್ರಿ, ನಿಮ್ಮದ್ ನೀವ್ ಮನೆ ಕೊಡೋದ್ರಿ ಅಲ್ರಿ. ನಮ್ಮ ಅತ್ತಿ ಮನಿಗ್ ಹೋಗಿತ್ತಂದ್ರಿ. ನಮ್ಮ ಅತ್ತಿಗೆ ಮನಿ ಕೊಡಕ್ ಹೋಗಿತ್ತಂದ್ರಿ. ಒಂದ್ ದಿವ್ಸ ಒಂದ್ ರಾತ್ರಿ ನಮ್ ತಮ್ಮನ್ ಮನಿ ಇಟ್ಟಿದಾರಿ ಸರ್. ಇಟ್ಟು ಹೆಣ ಇಟ್ಟು ದಂಡ ತಗೊಂಡಾರಿ ನಮ್ಮ ಅಪ್ಪ ಅವ್ರ ಕಡೆ ರೀ. ರಾತ್ರಿ ತಗೊಂಡಾರಿ, ಮತ್ ಬೆಳಿಗ್ಗೆ ಈ ಟೈಮ್ ಮತ್ ಕರೆಯಕ್ತಾರ್ರಿ ಅವ್ರಿಗೆ. ಹಿಂಗ ಕಾಲ್ ಬಿದ್ದು ಮತ್ ದಂಡ ಕೊಡ್ಬರಿ ಅಂತೇಳಿ ನಮ್ಮ ಅವ್ವನ ಅಪ್ಪನ ಇಬ್ಬರಿಗೆ ಕರೆಯಕ್ತಾರಿ. ಹೋಗುದ್ರಿ ಎಲ್ಲಾ ಕಡೆ. ಇವ್ರ ಮನಿ ಹಿಂಗೈತ್ರಿ, ಅಲ್ಲಿ ಹೋಗಂಗಿಲ್ಲ. ಇವ್ರ ಮನಿ ಹಿಂಗ ಅವ್ರ ಮನಿಗ್ ಹೇಳಂಗಿಲ್ಲ ಅಂದ್ರೆ ಎಲ್ಲಾ ಪ್ರತಿಯೊಂದು ಊರಿಗೆ ಎಲ್ಲಾ ರಿಕಾರ್ಡ್ ಆಗಾಗ್ತೈತಲ್ರಿ ಮನಿ ಹಿಂಗ ಅನ್ನೋದು. ಆಮೇಲೆ ಈಗ ಹಿಂದ ಮಕ್ಳು ಕೊಡು ತಗೊಳೋದು ಹೆಂಗ್ರಿ, ಅವಾಗ ಆಗೋದು ಹೆಂಗ್ರಿ ಹೇಳ್ರಿ. ಹಿಂದ ನಮ್ಮ ಹೋಗು ಹೆಂಗ್ರಿ. ಮತ್ತ ಅದ್ ಒಂದ್ ಬಿಟ್ಟು 2 ಹೆಣ್ಮಕ್ಳನ್ನ ಕೊಟ್ಟಿದಾರಿ. ನಮ್ಮ ಮಮ್ಮಿರ್ ತವ್ರ ಮನಿ ರೀ. ಅದ ನಮ್ಮ ಅತ್ತಿಗೆ ಮನಿಗ್ ಹೋಗಿದ್ರಿ. ಹಿಂಗಾಗಿ ಅದ್ ಮನ್ ಕೊಡಕ್ ಹೋಗಿ ಸಂಬಂಧ ಇಷ್ಟೆಲ್ಲಾ ಅಲ್ಲಿಂದ ಇಲ್ಲಿ ಮಟ 4 ವರ್ಷ ಆತ್ರಿ ಸರಿ. ನಡ್ದೈತ್ರಿ. ತಮ್ಮನ ಮೊಮ್ಮಗಳ ಮದ್ವೆ ಆತ್ರಿ. ಈಗ ಅವ್ರ ಕರಿಲಿಲ್ರಿ. ಇವತ್ತ ನಮ್ಮ ಅಪ್ಪಾರ ಖಾಸ ಚಿಗವನು ಮೊಮ್ಮಗನ್ ಮಗನು ಮದ್ವೆ ರೀ. ಈಗ ಇವತ್ತ ಆಗುದ್ರಿ. ಅವರು ಇಲ್ರಿ, ಕರ್ದಿಲ್ರಿ. ಒಬ್ಬ ಮಾವ್ರಿ ನಮ್ಮ ಅಪ್ಪ ಅವಂಗ್ರಿ. ಮತ್ ಈಗ ಮದ್ವಿ ಇವತ್ ಆಗಾಕೈತಿ ಅವಂದ್ರಿ.